ನಾನಿಲ್ಲಿ ಬಿಸ್ಕೆಟಲ್ಲಿ ಕೇಕ್ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಬಿಸ್ಕೆಟು ನಾನು ಡಾರ್ಕ್ ಫ್ಯಾಂಟಸಿ ಮತ್ತು ಒಂದು ಬಾರ್ಬನ್ ತೊಗೊಂಡಿದ್ದೀನಿ. ಕ್ರೀಮ್ ಸಪ್ರೇಟ್ ಮಾಡಿಕೊಂಡು ಬಿಸ್ಕೆಟ್ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಬಿಸ್ಕೆಟ್ನ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಗ್ರೈಂಡ್ ಆದರೆ ಸಾಕು. ಒಂದು ಬೌಲ್ ತೊಗೊಂಡು ನಾನಿಲ್ಲಿ ಪುಡಿ ಮಾಡಿ ಬಿಸ್ಕೆಟ್ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಸ್ವಲ್ಪ ಸೋಡಾ, ಸ್ವಲ್ಪನೇ ಹಾಲು ಹಾಕೊಂಡು ಕಲಿಸ್ಕೊಳ್ಳಿ. ನೋಡಿ, ಸ್ವಲ್ಪ ಹಾಕೊಂಡು ನೋಡ್ಕೊಂಡು ಕಲಿಸ್ಕೊಳ್ಳಿ. ತುಂಬ ಈಸಿಯಾಗಿ ಸಿಂಪಲಾಗಿ ಮಾಡ್ಬೋದು. ನೋಡಿ, ಈ ಥರ ಆದರೆ ಸಾಕು. ನಾನಿಲ್ಲಿ ಕ್ರೀಮ್ನ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎರಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೋಬೇಕು. ಮನೆಯಲ್ಲಿ ಆಯಿಲ್ ಅಂದರೆ ಮನೆ ಉಪಯೋಗಿಸ್ತಾರಲ್ಲ ಅದೇ ಎಣ್ಣೆ. ನೋಡಿ, ಈ ಥರ ಆಗಿದೆ. ನಾನಿಲ್ಲಿ ಒಂದು ಚಿಕ್ಕ ಪ್ಯಾನ್ ತೊಗೊಂಡು ಅದಕ್ಕೆ ಎಣ್ಣೆ ಹಾಕೊಂಡಿದ್ದೀನಿ. ಇವಾಗ ಬ್ಯಾಟರ್ ಮಿಕ್ಸ್ ಮಾಡಿದ್ವಲ್ಲ ಅದನ್ನ ಹಾಕ್ಕೊಂಡು ನೆಕ್ಸ್ಟ್ ಅದ್ರ ಮೇಲೆ ಡೈರಿ ಮಿಲ್ಕ್ ಹಾಕಿದ್ದೀನಿ. ಫಸ್ಟೇ ಕುಕ್ಕರ್ನ ಪ್ರೀಹೀಟ್ ಮಾಡಿದ್ದೀನಿ. ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಕೆಳಗಡೆ. ಅದ್ರ ಮೇಲೆ ಇದಿಟ್ಟಿದ್ದೀನಿ. ಒಂದು 20 ಮಿನಿಟ್ಸ್ ಆದಮೇಲೆ ನೋಡಿ ಯಾವ ಥರ ಇದೆ. ವಿಷಲ್ ಕೂಡ ಹಾಕಿ ಡೈರಿ ಮಿಲ್ಕ್ ಎಲ್ಲ ಹಾಕಿ ಯಾವ ಥರ ಜ್ಯೂಸಿಯಾಗಿದೆ ನೋಡಿ. ಈ ಥರ ಆಗಿದೆ, ತುಂಬ ಟೇಸ್ಟಿಯಾಗಿ. ನಾನು ಇಲ್ಲಿ ಒಂದು ಸ್ಪೂನು ಕೂಡ ಸಕ್ಕರೆ ಹಾಕಿ ಆವಾಗಲೇ ಕ್ರೀಮ್ ಮಿಕ್ಸ್ ಮಾಡ್ಕೊಂಡು